ಜನಗಳು ಓಕೆ ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಅನ್ನೋದು ಮಾತನಾಡಿದ್ದಕ್ಕೆ. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ವಿಮಾನದಲ್ಲಿ ಅಹಮದಾಬಾದ್ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅನ್ನುವಂಥದ್ದು. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹೋಗಿ ರೆಸ್ಕ್ಯೂ ಮಾಡಿದ್ದಾರೆ ಅನ್ನುವಂಥದ್ದು. ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಹಮದ್ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೀವಿ. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರರಾಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಅಹಮದಾಬಾದ್ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿಗೆ ಚಿಕಿತ್ಸೆ, ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ ಅಂತಾಯ್ತು ಅಲ್ಲಿಂದ. ಅಂದ್ರೆ ಯಾರೂ ಬದುಕಿಲ್ಲ ಅನ್ನುವ ಸ್ಥಿತಿಯಿಂದ ಕೆಲವರು ಬದುಕಿರಬಹುದಾ ಅನ್ನುವಂತಹ ಒಂದು ಸ್ಥಿತಿ. ಆ ಕಟ್ಟಡಕ್ಕೆ ಅಪ್ಪಳಿಸಿರುವ ವಿಮಾನದಲ್ಲಿ ಇದ್ದಂತಹ ವ್ಯಕ್ತಿಗಳಲ್ಲಿ ವಿಜಯ್ ರೂಪಾನಿ ಅವರ ಸ್ಥಿತಿ ಗಂಭೀರ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆಲ್ ರೈಟ್, ನಮ್ಮ ಜೊತೆ ಇಲ್ಲಿನ ಸ್ಥಳದಲ್ಲಿ ಉಪಸ್ಥಿತರಿದ್ದಂತಹ HV ಬೆನ್ನೂರ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ HV ಬೆನ್ನೂರ್ ಅವರೇ, ಕಂಟಿನ್ಯೂ ಮಾಡಿ. ನೀವು ಏನೇನ್ ನೋಡಿದ್ರಿ ಆ ಕ್ಷಣದಲ್ಲಿ? ನಿಮಗೆ ಮಾಹಿತಿ ಹೇಗ್ ಗೊತ್ತಾಯ್ತು? ನೀವು ಏನ್ ನೋಡಿದ್ರಿ? ಅಲ್ಲಿ ಪರಿಸ್ಥಿತಿ ಹೇಗೆಲ್ಲ ಇದೆ ಸರ್? ಸದ್ಯಕ್ಕೆ ಈ ಘಟನೆ ನಡೆದ ಸ್ವಲ್ಪ ಸಮಯದ ನಂತರ ನಾನು ಅಲ್ಲಿ ಹೋಗಿದ್ದು. ಅಲ್ಲಿ ಒಂದು ದಟ್ಟವಾದ ಹೊಗೆ ಬರ್ತಾ ಇದೆ. ಕ್ರ್ಯಾಶ್ ಆಗಿದೆ ಫ್ಲೈಟ್. ಇದು ಏರ್ಪೋರ್ಟ್ ರನ್ವೇ ಟೇಕ್ ಆಫ್ ಮಾಡಿ ಹೊರಗಡೆ ಬರುವಂತ ಏರಿಯಾ ಅದು ಮೇಘಾನಿ ನಗರ ಅಂತ ಏರಿಯಾ. ಆ ಮೇಘಾನಿ ನಗರದ ಈ ಜನವಸತಿ ಇರುವಂತ ಒಂದು ಬಿಲ್ಡಿಂಗ್ ಮೇಲೆನೆ ಅದು ಕ್ರ್ಯಾಶ್ ಆಗಿದೆ. ಸೊ ಅದಕ್ಕೆ ಈಗ ಅಲ್ಲೆಲ್ಲ ರಸ್ತೆಗಳನ್ನೆಲ್ಲ ಬಂದ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಸೊ ಅಲ್ಲಿ ರಕ್ಷಣಾ ಆಮೇಲೆ ಇದು ಒಂದು ಕಾರ್ಯಾಚರಣೆಯನ್ನ ಅಲ್ಲಿ ತೀವ್ರಗತಿಯಿಂದ ಮಾಡ್ತಾ ಇದ್ದಾರೆ. ಹೀಗಾಗಿ ಒಳಗಡೆ ಯಾರು ಜನರಿಗೆ ಹೋಗಕ್ಕೆ ಅವಕಾಶ ಇಲ್ಲ. ಆದ್ರೆ ಇಲ್ಲಿಂದ ನಮ್ಗೆಲ್ಲ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ ಒಂದು 240 ಪ್ಯಾಸೆಂಜರ್ ಇದ್ರು ಅಂತ ಹೇಳಿ. ಇದು ಲಂಡನ್ ಬೌಂಡ್ ಫ್ಲೈಟ್ ಅಂತ ಕೇಳ್ಪಟ್ಟಿದೆ. ಇನ್ನು ಹೆಚ್ಚಿನ ಮಾಹಿತಿ ಈಗ ಬರಬೇಕು. ನಾವು ಕೂಡ ಕಾದು ನೋಡ್ತಾ ಇದೀವಿ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ HV ಬೆನ್ನೂರ್ ಅವರೇ, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾರಾದ್ರೂ ಬದುಕು ಉಳಿದಿರಬಹುದಾ ಅದೇ ಅನುಮಾನ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ. ಆದ್ರೆ ಒಂದಷ್ಟು ಭಾಗ, ವಿಮಾನದ ಒಂದಷ್ಟು ಭಾಗ ಕಟ್ಟಡ ಒಂದು ಬಿಲ್ಡಿಂಗ್ ಮೇಲೆ ಲ್ಯಾಂಡ್ ಆಗಿದೆ. ಹೇಳಕ್ಕಾಗಲ್ಲ ಅಲ್ವಾ? ಪರಿಸ್ಥಿತಿ ನೋಡ್ತಾ ಇದ್ರೆ ಏನೂ ಆಗಿರ್ಬೋದು. ಹೇಳಕ್ಕಾಗಲ್ಲ ಮೇಡಮ್. ಯಾಕಂದ್ರೆ ಅದು ಎಷ್ಟು ಹೈಟ್ ಇಂದ ಕ್ರಾಶ್ ಆಗಿದೆ ಅನ್ನೋದಕ್ಕೆ, ಯಾಕಂದ್ರೆ ಆಲ್ರೆಡಿ ಟೇಕ್ ಆಫ್ ಅಲ್ಲಿ ಹೈಟ್ ಇರುತ್ತಲ್ಲ, ಆ ಹೈಟ್ ಇಂದ ಕ್ರಾಶ್ ಆಗಿದೆ. ಸೊ ತಕ್ಷಣ ಅದು ಬ್ಲಾಸ್ಟ್ ಕೂಡ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಜನ ಪಾರಾಗ್ಬೋದು ಅನ್ನೋದು ಒಂದು ಶಂಕಾಸ್ಪದ ಇದೆ. ಓಕೆ. ಸೊ ಅಹಮದಾಬಾದ್ ಮತ್ತೆ ಸಾಮಾನ್ಯವಾಗಿ ಅಹಮದಾಬಾದ್ನಿಂದ ವ್ಯಾಪಾರಿಗಳು ಮತ್ತೆ ಬಿಸಿನೆಸ್ ಕ್ಲಾಸ್ ನ ಸಾಕಷ್ಟು ಜನ. ಆಲ್ರೈಟ್ HV ಬೆನ್ನೂರ್ ಅವರೇ, ನಾವು ಮತ್ತಷ್ಟು ಮಾತಾಡ್ತೀವಿ ಜನಗಳು. ಓಕೆ ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಅನ್ನೋದು ಮಾತನಾಡಿದ್ದಕ್ಕೆ. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ವಿಮಾನದಲ್ಲಿ ಅಹಮದಾಬಾದ್ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅನ್ನುವಂಥದ್ದು. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹೋಗಿ ರೆಸ್ಕ್ಯೂ ಮಾಡಿದ್ದಾರೆ ಅನ್ನುವಂಥದ್ದು. ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಹಮದ್ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೀವಿ. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರರಾಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಅಹಮದಾಬಾದ್ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿಗೆ ಚಿಕಿತ್ಸೆ, ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ ಅಂತಾಯ್ತು ಅಲ್ಲಿಂದ. ಅಂದ್ರೆ ಯಾರೂ ಬದುಕಿಲ್ಲ ಅನ್ನುವ ಸ್ಥಿತಿಯಿಂದ ಕೆಲವರು ಬದುಕಿರಬಹುದಾ ಅನ್ನುವಂತ ಒಂದು ಸ್ಥಿತಿ. ಆ ಕಟ್ಟಡಕ್ಕೆ ಅಪ್ಪಳಿಸಿರುವ ವಿಮಾನದಲ್ಲಿ ಇದ್ದಂತಹ ವ್ಯಕ್ತಿಗಳಲ್ಲಿ ವಿಜಯ್ ರೂಪಾನಿ ಅವರ ಸ್ಥಿತಿ ಗಂಭೀರ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆಲ್ ರೈಟ್, ನಮ್ಮ ಜೊತೆ ಇಲ್ಲಿನ ಸ್ಥಳದಲ್ಲಿ ಉಪಸ್ಥಿತರಿದ್ದಂತಹ HV ಬೆನ್ನೂರ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ HV ಬೆನ್ನೂರ್ ಅವರೇ, ಕಂಟಿನ್ಯೂ ಮಾಡಿ. ನೀವು ಏನೇನ್ ನೋಡಿದ್ರಿ ಆ ಕ್ಷಣದಲ್ಲಿ? ನಿಮಗೆ ಮಾಹಿತಿ ಹೇಗ್ ಗೊತ್ತಾಯ್ತು? ನೀವು ಏನ್ ನೋಡಿದ್ರಿ? ಅಲ್ಲಿ ಪರಿಸ್ಥಿತಿ ಹೇಗೆಲ್ಲ ಇದೆ ಸರ್? ಸದ್ಯಕ್ಕೆ ಈ ಘಟನೆ ನಡೆದ ಸ್ವಲ್ಪ ಸಮಯದ ನಂತರ ನಾನು ಅಲ್ಲಿ ಹೋಗಿದ್ದು. ಅಲ್ಲಿ ಒಂದು ದಟ್ಟವಾದ ಹೊಗೆ ಬರ್ತಾ ಇದೆ. ಕ್ರ್ಯಾಶ್ ಆಗಿದೆ ಫ್ಲೈಟ್. ಇದು ಏರ್ಪೋರ್ಟ್ ರನ್ವೇ ಟೇಕ್ ಆಫ್ ಮಾಡಿ ಹೊರಗಡೆ ಬರುವಂತ ಏರಿಯಾ ಅದು ಮೇಘಾನಿ ನಗರ ಅಂತ ಏರಿಯಾ. ಆ ಮೇಘಾನಿ ನಗರದ ಈ ಜನವಸತಿ ಇರುವಂತ ಒಂದು ಬಿಲ್ಡಿಂಗ್ ಮೇಲೆನೆ ಅದು ಕ್ರ್ಯಾಶ್ ಆಗಿದೆ. ಸೊ ಅದಕ್ಕೆ ಈಗ ಅಲ್ಲೆಲ್ಲ ರಸ್ತೆಗಳನ್ನೆಲ್ಲ ಬಂದ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಸೊ ಅಲ್ಲಿ ರಕ್ಷಣಾ ಆಮೇಲೆ ಇದು ಒಂದು ಕಾರ್ಯಾಚರಣೆಯನ್ನ ಅಲ್ಲಿ ತೀವ್ರಗತಿಯಿಂದ ಮಾಡ್ತಾ ಇದ್ದಾರೆ. ಹೀಗಾಗಿ ಒಳಗಡೆ ಯಾರು ಜನರಿಗೆ ಹೋಗಕ್ಕೆ ಅವಕಾಶ ಇಲ್ಲ. ಆದ್ರೆ ಇಲ್ಲಿಂದ ನಮ್ಗೆಲ್ಲ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ ಒಂದು 240 ಪ್ಯಾಸೆಂಜರ್ ಇದ್ರು ಅಂತ ಹೇಳಿ.
ಇದು ಲಂಡನ್ ಬೌಂಡ್ ಫ್ಲೈಟ್ ಅಂತ ಕೇಳ್ಪಟ್ಟಿದೆ. ಇನ್ನು ಹೆಚ್ಚಿನ ಮಾಹಿತಿ ಈಗ ಬರಬೇಕು. ನಾವು ಕೂಡ ಕಾದು ನೋಡ್ತಾ ಇದೀವಿ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಚ್ ವಿ ಬೆನ್ನೂರ್ ಅವರೇ, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾರಾದ್ರೂ ಬದುಕು ಉಳಿದಿರಬಹುದಾ ಅದೇ ಅನುಮಾನ ಅನ್ನೋ ರೀತಿನಲ್ಲಿ ಅನಿಸ್ತಾ ಇದೆ. ಆದ್ರೆ ಒಂದಷ್ಟು ಭಾಗ ವಿಮಾನದ ಒಂದಷ್ಟು ಭಾಗ ಕಟ್ಟಡ ಒಂದು ಬಿಲ್ಡಿಂಗ್ ಮೇಲೆ ಲ್ಯಾಂಡ್ ಆಗಿದೆ. ಹೇಳಕ್ಕಾಗಲ್ಲ ಅಲ್ವಾ ಪರಿಸ್ಥಿತಿ ನೋಡ್ತಾ ಇದ್ರೆ ಏನೋ ಆಗಿರ್ಬೋದು. ಹೇಳಕ್ಕಾಗಲ್ಲ ಮೇಡಮ್, ಯಾಕಂದ್ರೆ ಅದು ಎಷ್ಟು ಹೈಟ್ ಇಂದ ಕ್ರಾಶ್ ಆಗಿದೆ ಅನ್ನೋದಕ್ಕೆ, ಯಾಕಂದ್ರೆ ಆಲ್ರೆಡಿ ಟೇಕ್ ಆಫ್ ಅಲ್ಲಿ ಹೈಟ್ ಇರುತ್ತಲ್ಲ, ಆ ಹೈಟ್ ಇಂದ ಕ್ರಾಶ್ ಆಗಿದೆ. ಸೊ ತಕ್ಷಣ ಅದು ಬ್ಲಾಸ್ಟ್ ಕೂಡ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಜನ ಪಾರಾಗ್ಬೋದು ಅನ್ನೋದು ಒಂದು ಶಂಕಾಸ್ಪದ ಇದೆ. ಓಕೆ. ಸೊ ಅಹಮದಾಬಾದ್ ಮತ್ತೆ ಸಾಮಾನ್ಯವಾಗಿ ಅಹಮದಾಬಾದ್ನಿಂದ ವ್ಯಾಪಾರಿಗಳು ಮತ್ತೆ ಬಿಸಿನೆಸ್ ಕ್ಲಾಸ್ ನ ಸಾಕಷ್ಟು ಜನ. ಆಲ್ರೈಟ್, ಎಚ್ ವಿ ಬೆನ್ನೂರ್ ಅವರೇ, ನಾವು ಮತ್ತಷ್ಟು ಮಾತಾಡ್ತೀವಿ ಜನಗಳು. ಓಕೆ, ಥ್ಯಾಂಕ್ ಯು ಸರ್. ರಿಪಬ್ಲಿಕನ್ ಅವರು ಮಾತನಾಡಿದ್ರು. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ವಿಮಾನದಲ್ಲಿ ಅಹಮದಾಬಾದ್ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅನ್ನುವಂಥದ್ದು. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹೋಗಿ ರೆಸ್ಕ್ಯೂ ಮಾಡಿದ್ದಾರೆ ಅನ್ನುವಂಥದ್ದು. ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಹಮದ್ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೀವಿ. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರರಾಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಅಹಮದಾಬಾದ್ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿಗೆ ಚಿಕಿತ್ಸೆ, ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ ಅಂತಾಯ್ತು ಅಲ್ಲಿಂದ. ಅಂದ್ರೆ ಯಾರೂ ಬದುಕಿಲ್ಲ ಅನ್ನುವ ಸ್ಥಿತಿಯಿಂದ ಕೆಲವರು ಬದುಕಿರಬಹುದಾ ಅನ್ನುವಂತ ಒಂದು ಸ್ಥಿತಿ. ಆ ಕಟ್ಟಡಕ್ಕೆ ಅಪ್ಪಳಿಸಿರುವ ವಿಮಾನದಲ್ಲಿ ಇದ್ದಂತಹ ವ್ಯಕ್ತಿಗಳಲ್ಲಿ ವಿಜಯ್ ರೂಪಾನಿ ಅವರ ಸ್ಥಿತಿ ಗಂಭೀರ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆಲ್ ರೈಟ್, ನಮ್ಮ ಜೊತೆ ಇಲ್ಲಿನ ಸ್ಥಳದಲ್ಲಿ ಉಪಸ್ಥಿತರಿದ್ದಂತಹ ಎಚ್ ವಿ ಬೆನ್ನೂರ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಎಚ್ ವಿ ಬೆನ್ನೂರ್ ಅವರೇ, ಕಂಟಿನ್ಯೂ ಮಾಡಿ. ನೀವು ಏನೇನ್ ನೋಡಿದ್ರಿ ಆ ಕ್ಷಣದಲ್ಲಿ? ನಿಮಗೆ ಮಾಹಿತಿ ಹೇಗ್ ಗೊತ್ತಾಯ್ತು? ನೀವು ಏನ್ ನೋಡಿದ್ರಿ? ಅಲ್ಲಿ ಪರಿಸ್ಥಿತಿ ಹೇಗೆಲ್ಲ ಇದೆ ಸರ್? ಸದ್ಯಕ್ಕೆ ಇದು ಈ ಘಟನೆ ನಡೆದ ಸ್ವಲ್ಪ ಸಮಯದ ನಂತರ ನಾನು ಅಲ್ಲಿ ಹೋಗಿದ್ದು. ಅಲ್ಲಿ ಒಂದು ದಟ್ಟವಾದ ಹೊಗೆ ಬರ್ತಾ ಇದೆ, ಕ್ರಾಶ್ ಆಗಿದೆ ಫ್ಲೈಟ್. ಇದು ಏರ್ಪೋರ್ಟ್ ಅದ ರನ್ವೇ ಟೇಕ್ ಆಫ್ ಮಾಡಿ ಹೊರಗಡೆ ಬರುವಂತ ಏರಿಯಾ ಅದು ಮೇಘಾನಿ ನಗರ ಅಂತ ಏರಿಯಾ. ಆ ಮೇಘಾನಿ ನಗರದ ಈ ಜನವಸತಿ ಇರುವಂತ ಒಂದು ಬಿಲ್ಡಿಂಗ್ ಮೇಲೆನೆ ಅದು ಕ್ರಾಶ್ ಆಗಿದೆ. ಸೊ ಅದಕ್ಕೆ ಈಗ ಅಲ್ಲೆಲ್ಲ ರಸ್ತೆಗಳನ್ನೆಲ್ಲ ಬಂದ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಸೊ ಅಲ್ಲಿ ರಕ್ಷಣಾ ಆಮೇಲೆ ಇದು ಒಂದು ಕಾರ್ಯಾಚರಣೆಯನ್ನ ಅಲ್ಲಿ ತೀವ್ರಗತಿಯಿಂದ ಮಾಡ್ತಾ ಇದ್ದಾರೆ. ಹೀಗಾಗಿ ಒಳಗಡೆ ಯಾರಿಗೂ ಜನರಿಗೆ ಹೋಗಕ್ಕೆ ಅವಕಾಶ ಇಲ್ಲ. ಆದ್ರೆ ಇಲ್ಲಿಂದ ನಮ್ಗೆಲ್ಲ ಮಾಹಿತಿ ಸಿಗ್ತಾ ಇದೆ, ಇದರಲ್ಲಿ ಒಂದು 240 ಪ್ಯಾಸೆಂಜರ್ ಇದ್ರು ಅಂತ ಹೇಳಿ. ಇದು ಲಂಡನ್ ಬೌಂಡ್ ಫ್ಲೈಟ್ ಅಂತ ಕೇಳ್ಪಟ್ಟಿದೆ. ಇನ್ನು ಹೆಚ್ಚಿನ ಮಾಹಿತಿ ಈಗ ಬರಬೇಕು. ನಾವು ಕೂಡ ಕಾದು ನೋಡ್ತಾ ಇದೀವಿ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಚ್ ವಿ ಬೆನ್ನೂರ್ ಅವರೇ, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾರಾದ್ರೂ ಬದುಕು ಉಳಿದಿರಬಹುದಾ ಅದೇ ಅನುಮಾನ ಅನ್ನೋ ರೀತಿನಲ್ಲಿ ಅನಿಸ್ತಾ ಇದೆ. ಆದ್ರೆ ಒಂದಷ್ಟು ಭಾಗ ವಿಮಾನದ